ನಂಬಿಕೆ, ನಿರೀಕ್ಷೆ, ಪ್ರೀತಿ. ಪ್ರೀತಿ ಎಲ್ಲದಕ್ಕಿಂತ ಶ್ರೇಷ್ಠವಾದದ್ದು. ಪಾಠ 7, ಪ್ರೀತಿಯ ಭಾವಚಿತ್ರ. ವೀಕ್ಷಿಸಿ, ಆನಂದಿಸಿರಿ. ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ನಿಮ್ಮೆಲ್ಲರಿಗೂ ಸುಸ್ವಾಗತ. ಸಬ್ಬತ್ ಶಾಲೆ ಕಾರ್ಯಕ್ರಮಕ್ಕೆ ವಿಶೇಷವಾಗಿರ್ತಕ್ಕಂಥ ಸ್ವಾಗತ. ಈ ತ್ರೈಮಾಸಿಕದಲ್ಲಿ ಕೊರಿಂಥದಲ್ಲಿರ್ತಕ್ಕಂಥ ಸಭೆಗೆ ಪೌಲನು ಬರೆದಿರ್ತಕ್ಕಂಥ ಪತ್ರಗಳ ಆಧಾರಿತವಾಗಿ ಪಾಠಗಳನ್ನು ಬರೆಯಲ್ಪಟ್ಟಿದೆ. ಬನ್ನಿ, ಈ 7ನೇ ಪಾಠದಲ್ಲಿ ಇರ್ತಕ್ಕಂಥ ಅಂಶಗಳನ್ನು ಅರ್ಥ ಮಾಡಿಕೊಳ್ಳೋಣ. ಅತಿಥಿಗಳನ್ನು ಸ್ವಾಗತ ಮಾಡಿ ನಮ್ಮ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡೋಣ. ಬೋಧಕರಾಗಿರ್ತಕ್ಕಂಥ ಪ್ರಸನ್ನ ಕುಮಾರ್, ಬೋಧಕರಾಗಿರ್ತಕ್ಕಂಥ ರಾಜದಾಸ್ ಮತ್ತು ಬೋಧಕರಾಗಿರ್ತಕ್ಕಂಥ ಮುತ್ತು ಮ್ಯಾಥ್ಯೂ. ನಮಸ್ಕಾರ. ತುಂಬ ಸಂತೋಷ ನೀವು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದು. 7ನೇ ಪಾಠದಲ್ಲಿದ್ದೇವೆ. 1ನೇ ಕೊರಿಂಥದವರಿಗೆ 13ನೇ ಅಧ್ಯಾಯ 13ನೇ ವಚನ ಬಹಳಷ್ಟು ಮದುವೆಗಳಲ್ಲಿ ಉಪಯೋಗಿಸ್ತಕ್ಕಂಥ ಒಂದು ವಚನವಾಗಿದೆ. ದಯವಿಟ್ಟು ಅದನ್ನು ಓದಬೇಕು ಅಂತ ನಾನು ನಿಮ್ಮನ್ನು ಕೇಳ್ಕೊಳ್ತೇನೆ. ದೇವರ ವಾಕ್ಯ ಈ ರೀತಿ ಹೇಳುತ್ತದೆ, ಹೀಗಿರುವುದರಿಂದ ನಂಬಿಕೆ, ನಿರೀಕ್ಷೆ, ಪ್ರೀತಿ ಈ 3 ನಿಲ್ಲುತ್ತವೆ. ಇವುಗಳಲ್ಲಿ ದೊಡ್ಡದು ಪ್ರೀತಿಯೇ. ಪ್ರಶ್ನ, ಪ್ರೀತಿಯ ಚಿತ್ರಣ. ಪ್ರೀತಿ ಸಕಲವನ್ನು ಗೆಲ್ಲುವಂಥ ಒಂದು ವಿಷಯವಾಗಿದೆ. ಹೇಳಿ. ದೇವರು ಪ್ರೀತಿ ಸ್ವರೂಪನು. ಇವತ್ತು ಮನುಷ್ಯನು ಆ ಪ್ರೀತಿಯನ್ನು ಅರ್ಥ ಮಾಡಿಕೊಂಡಿದ್ದಾನೆ ಅಂದರೆ ಅದು ಮೇಲಿನಿಂದ ಬಂದಂಥ ಪ್ರೀತಿ. ಪೌಲನು 1ನೇ ಕೊರಿಂಥ 13ನೇ ಅಧ್ಯಾಯದಲ್ಲಿ ಬಹಳ ವಿವರವಾಗಿ ಆ ಪ್ರೀತಿಯನ್ನು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಈ 7ನೇ ಪಾಠದಲ್ಲಿ ಪ್ರೀತಿಯ ಬಗ್ಗೆ ನಾವು ಸಾಕಷ್ಟು ವಿಷಯಗಳನ್ನು ಕಲಿತುಕೊಳ್ತೇವೆ. ನೋಡಿ, ಸ್ವಾಭಾವಿಕವಾಗಿ ಆಂಗ್ಲ ಭಾಷೆಯಲ್ಲಾಗಲಿ ಬೇರೆ ಸ್ಥಳೀಯ ಭಾಷೆಗಳಲ್ಲಾಗಲಿ ಪ್ರೀತಿಗೆ ಒಂದೇ ಒಂದು ಪದ ಇದೆ. ಆದರೆ ಗ್ರೀಕ್ ಭಾಷೆಯಲ್ಲಿ 3 ಪದದ ಅರ್ಥ ಇದೆ. ಅದು ಪ್ರೀತಿಗೆ ಒಂದು ಸ್ವಾರ್ಥದ ಪ್ರೀತಿ, ಒಂದು ಸ್ನೇಹದ ಪ್ರೀತಿ, ಇನ್ನೊಂದು ತ್ಯಾಗದ ಪ್ರೀತಿ ಎಂಬುದಾಗಿ. ಈ ತ್ಯಾಗದ ಪ್ರೀತಿಗೆ ಉದಾಹರಣೆಯಾಗಿ ನಾವು ಕೊಡುವಾಗ ಈ ಲೋಕದಲ್ಲಿ ತಾಯಿಯ ಪ್ರೀತಿ ಅತಿ ಶ್ರೇಷ್ಠವಾದದ್ದು ಎಂಬುದಾಗಿ ನಾವು ಹೇಳ್ತೇವೆ. ಆದರೆ ಯೆಶಾಯನು ಬರೆದ ಪ್ರವಾದನ ಗ್ರಂಥ 49ನೇ ಅಧ್ಯಾಯ 15ನೇ ವಚನವನ್ನು ಗಮನಿಸುವಾಗ ತಾಯಿಗಿಂತಲೂ ಮಿಗಿಲಾದಂಥ ಪ್ರೀತಿ ನಮ್ಮ ದೇವರದು ಎಂಬುದಾಗಿ. ಈ 3ನೆಯ ತ್ಯಾಗಮಯವಾದಂಥ ಅಗಪ್ಪೆ ಎಂಬತಕ್ಕಂಥ ಪದದ ಅರ್ಥವನ್ನು ಹೊಸ ಒಡಂಬಡಿಕೆಯಲ್ಲಿ 135 ಸಾರಿ ಪೌಲನು ವಿವಿಧ ರೀತಿಯಲ್ಲಿ ಬಳಸಿದ್ದಾನೆ. ಆ ಪ್ರೀತಿಯ ಮಹತ್ವವನ್ನು, ಕೊರಿಂಥ ಸಭೆಯನ್ನು ಎಷ್ಟು ಪ್ರೀತಿ ಮಾಡ್ತಾ ಇದ್ದ ಪೌಲನು ಎಂಬುದಾಗಿ ಹೇಳುವಾಗ ಕೆಲವು ಘಟನೆಗಳನ್ನು ನಾವು ನೋಡ್ತೇವೆ. ಆ ಕೊರಿಂಥ ಸಭೆಗೆ ಹೋಗಲಿಕ್ಕೆ ಭಯಪಡ್ತಾ ಇದ್ದ, ಅಷ್ಟೊಂದು ಸನ್ನಿವೇಶಗಳು ಅದರಲ್ಲಿತ್ತು. ಆದರೆ ಅವರನ್ನು ಬಿಡಲಿಲ್ಲ. ಪತ್ರಗಳ ಮೂಲಕವಾಗಿ ಉತ್ತೇಜನ ನೀಡ್ತಾ ಇದ್ದಾನೆ. ನೀವು ಬದಲಾವಣೆ ಆಗಬೇಕು, ನಿಮ್ಮಲ್ಲಿರ್ತಕ್ಕಂಥ ಸ್ವಭಾವವನ್ನು ಬದಲಾವಣೆ ಮಾಡಿಕೊಳ್ಬೇಕೆಂಬುದಾಗಿ. ಹಾಗಿರುವಲ್ಲಿ ಈ ಹೊಸ ಒಡಂಬಡಿಕೆಯಲ್ಲಿ ನಾನಾ ರೀತಿಯಲ್ಲಿ ಪ್ರೀತಿಯನ್ನು ರೋಮಾಪುರದವರೆಗೆ 8ನೇ ಅಧ್ಯಾಯ, 1ನೇ ಕೊರಿಂಥ 2ನೇ ಅಧ್ಯಾಯ, 1ನೇ ಕೊರಿಂಥ 8ನೇ ಅಧ್ಯಾಯ, ಗಲಾತ್ಯದವರೆಗೆ 2ನೇ ಅಧ್ಯಾಯ, ಕೊಲೋಷಿಯ 1ನೇ ಅಧ್ಯಾಯ, 1ನೇ ಥೆಸಲೋನಿಕ 3ನೇ ಅಧ್ಯಾಯ, ಇವೆಲ್ಲವೂ ಸಹ ಪ್ರೀತಿಯ ಬಗ್ಗೆ ತಿಳಿಸುವಂಥದ್ದಾಗಿದೆ. ಆದರೆ 1ನೇ ಕೊರಿಂಥ 13ಕ್ಕೆ ಇವ್ಯಾವುದು ಸಹ ಸರಿಸಮಾನವಾಗಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕೋಸ್ಕರ ಸ್ವಾಭಾವಿಕವಾಗಿ ಈ ಪ್ರೀತಿ ಎಂಬತಕ್ಕಂಥದ್ದು ನಮಗಿರ್ತಕ್ಕಂಥ ಆತ್ಮಿಕ ವರಗಳಿಗೂ ಸಹ ಹೋಲಿಕೆಯಾಗಿದೆ. ಆ ಪ್ರೀತಿ ನಮ್ಮ ಭಾವನೆಯನ್ನು ವ್ಯಕ್ತಪಡಿಸ್ತದೆ, ನಮ್ಮ ಮನೋಭಾವನೆಯನ್ನು ವ್ಯಕ್ತಪಡಿಸ್ತದೆ. ಇದನ್ನು ಕೇವಲ ಮಾತಿನಲ್ಲಿ ಒಂದು ವೇಳೆ ಹೇಳಿದ್ರೆ ಅರ್ಥ ಆಗೋದಿಲ್ಲ. ಅದಕ್ಕೋಸ್ಕರ ಯಾಕೋಬನು ಹೇಳ್ತಕ್ಕಂಥದ್ದು ಕ್ರಿಯೆ ಇಲ್ಲದ ನಂಬಿಕೆ ಸತ್ತದ್ದು ಎಂಬುದಾಗಿ. ನಾನು ಪ್ರೀತಿ ಮಾಡುತ್ತೇನೆ ಎಂಬುದಾಗಿ ಬಾಯಲ್ಲಿ ಹೇಳೋದಕ್ಕಿಂತ ಯೇಸು ಸ್ವಾಮಿಯು ಆ ಪ್ರೀತಿಯನ್ನು ಆ ಶಿಲುಬೆಯ ಮೇಲೆ ವ್ಯಕ್ತಪಡಿಸಿದನು, ಕಾರ್ಯರೂಪಕ್ಕೆ ತಂದನು. ಪ್ರೀತಿ ಎಂಬತಕ್ಕಂಥದ್ದು ಒಂದು ಕಾರ್ಯರೂಪಕ್ಕೆ ಖಂಡಿತವಾಗಿಯೂ. ಮುಂದೆ ಹೋಗೋಣ. ಭಾನುವಾರದ ಪಾಠಕ್ಕೆ ಬರುವುದಾದರೆ ಪ್ರೀತಿಯ ಅಗತ್ಯಗಳು ಹೇಳಿ ಸರ್. ಪೌಲನು ಇಲ್ಲಿ 1 ಕೊರಿಂಥ 13ನೇ ಅಧ್ಯಾಯದಲ್ಲಿ
ಪ್ರೀತಿಯ ಅಗತ್ಯವನ್ನು ತೋರಿಸ್ತಾನೆ. ಈ ಪ್ರೀತಿಯಲ್ಲಿ ಅನೇಕ ಅಂಶಗಳಿದೆ. ನಾನು ಸಹಜವಾಗಿ ಪ್ರೀತಿ ಮಾಡ್ತೀನಿ ಅಂತ ಹೇಳ್ಬೋದು, ಅದು ವಾಡಿಕೆ. ಆದರೆ ಪ್ರೀತಿಯ ಹಿನ್ನೆಲೆ ಏನಿದೆ, ಯಾವ ಥರವಾದ ಪ್ರೀತಿ, ಈಗಾಗಲೇ 3 ಥರವಾದ ಪ್ರೀತಿ ಅಂತ ಹೇಳ್ತೇವೆ. ಅದನ್ನು ನಾವು ವಿವರಣೆ ಮಾಡಬೇಕಾದ್ರೆ ಹೆರೋಸ್, ಅದು ಪ್ರಾಣಿಗಳ ಪ್ರೀತಿ. ಪ್ರಾಣಿಗಳು ಪ್ರೀತಿ ಮಾಡುತ್ತೆ, ಅದಕ್ಕೆ ಅರ್ಥರಹಿತವಾದ ಪ್ರೀತಿ. ಮಕ್ಕಳು ಪ್ರೀತಿ ಮಾಡ್ತಾರೆ, ನೀನು ಕೊಟ್ಟರೆ ನಾನು ಕೊಡ್ತೀನಿ, ಅಂತಹ ಮಕ್ಕಳ ಭಾವನೆ ಪ್ರೀತಿ. 3ನೇ ಪ್ರೀತಿ ಅಂತ ಹೇಳಿದ್ರೆ ನಿಸ್ವಾರ್ಥ ಪ್ರೀತಿ. ಅದು ಯಾವುದೇ ಕರಾರು ರಹಿತವಾದಂಥ ಪ್ರೀತಿ. ಸಹಜವಾಗಿ ಮಾನವರು ಮಾಡೋದು, ನೀನು ನನಗೆ ಮಾಡಿದ್ರೆ ನಾನು ನಿನಗೆ ಮಾಡ್ತೀನಿ. ಆದರೆ ಸ್ವಾಮಿ ನಾವು ಮಾತನ್ನು ಪ್ರೀತಿ ಮಾಡ್ತಿದ್ರೂ ನಮ್ಮನ್ನು ಪ್ರೀತಿ ಮಾಡ್ತಾನೆ. ನಾವು ಪಾಪಿಗಳಾಗಿದ್ದಾಗ್ಯೂ ನಮ್ಮನ್ನು ಪ್ರೀತಿ ಮಾಡ್ತಾನೆ. ಅದು ಬಹಳ ಅಮೋಘವಾದಂಥ ಪ್ರೀತಿ. ಆ ಪ್ರೀತಿ ನಮ್ಮಲ್ಲಿ ಇರಬೇಕು ಎಂಬುದಾಗಿ ಪೌಲ ಬಯಸ್ತಿದ್ದಾನೆ. ಆದರೆ ಈ ಕೊನೆಯ ಕಾಲದಲ್ಲಿ ನಾವು ನಾನಾ ಥರವಾದಂಥ ವಿಷಯಗಳಿಗೆ ತವಕ ಪಡ್ತೇವೆ. ಯಾವುದು ಸಹಜವಾಗಿ ನಮ್ಮಲ್ಲಿ ಧಾರಾಳತೆ ಇರಬೇಕು, ನಮ್ಮಲ್ಲಿ ಅರ್ಥವಾದಂಥ ಪ್ರವಾದನೆ ಅರ್ಥ ಮಾಡ್ಕೊಳ್ಬೇಕು, ಇದೆಲ್ಲ ಇರುತ್ತೆ. ಪ್ರವಾದನೆ ಅರ್ಥ ಮಾಡ್ಕೊಳ್ಳೋದು, ಧಾರಾಳವಾಗಿ ನಾವು ಕೊಡುವಂಥದ್ದು, ಇದೆಲ್ಲ ಸಹಜವಾಗಿರುತ್ತೆ. ಆದರೆ ಎಲ್ಲದಕ್ಕಿಂತ ಮಿಗಿಲಾಗಿ ಪ್ರೀತಿ ಇರಬೇಕೆಂಬುದಾಗಿ ಪೌಲ ಬಯಸ್ತದಾನೆ. ನಮ್ಮ ಆಲೋಚನೆಯಲ್ಲಿ, ನಮ್ಮ ಭಾವನೆಗಳಲ್ಲಿ, ನಮ್ಮ ಕ್ರಿಯೆಗಳಲ್ಲಿ ನಮ್ಮ ನೆರೆಯವರಿಗೆ ಆ ಪ್ರೀತಿಯನ್ನು ತೋರಿಸ್ಬೇಕಂತ. ದೇವರನ್ನ ಪ್ರೀತಿ ಮಾಡಬೇಕು, ನೆರೆಯವನ್ನ ಪ್ರೀತಿ ಮಾಡಿ, ಇದೇ ಕ್ರೈಸ್ತ ತತ್ವದ ಮೂಲ ಬೋಧನೆ ಆಗಿದೆ. ಆದರೆ ಇವಾಗ ಏನಾಗಿದೆ ಕೊನೆ ಕಾಲದಲ್ಲಿ ಅಂತ ಹೇಳಿದ್ರೆ, ಮತ್ತಾಯನಿಗೆ ಬರೆದ ಸುವಾರ್ತೆ 24ನೇ ಅಧ್ಯಾಯ 12ನೇ ವಚನದಲ್ಲಿ ಸ್ವಾಮಿ ಹೇಳ್ತಿದ್ದಾನೆ, ಕೊನೆಯ ಕಾಲದಲ್ಲಿ ಜನರ ಪ್ರೀತಿ ಏನಾಗುತ್ತದೆ, ತಣ್ಣಗಾಗತ್ತಂತೆ. ಇವತ್ತು ನಾವು ಮೌಲ್ಯ ಮಾಡ್ಕೊಳ್ಬೇಕಾಗಿದೆ. ಇವತ್ತು ನಮ್ಮ ಪ್ರೀತಿ ತಣ್ಣಗಾಗ್ತಿದೆಯಾ, ಎಸ್ತಾ ಇದೆಯಾ, ಸ್ವಾಮಿ ಸಮೀಪ ಆಗ್ತಾ ಇದ್ದಾನೆ, ಬರ್ತಾ ಇದ್ದಾನೆ ಎಂಬುದಾಗಿ ನಾವು ತಿಳ್ಕೊಂಡಿದ್ದೇವೆ, ಕೊನೆಯ ಕಾಲ ಜೀವಿಸ್ತಾ ಇದ್ದೇವೆ. ನಮ್ಮ ಪ್ರೀತಿ ಇನ್ನೂ ಹೆಚ್ಚುತ್ತಾ ಇರಬೇಕಾಗಿದೆ. ಆದರೆ ಇವತ್ತು ಏನಾಗಿದೆ, ಸೈತಾನ ಆ ಪ್ರೀತಿಯನ್ನು ತಣ್ಣಗೆ ಮಾಡ್ತಾ ಇದ್ದಾನೆ. ಈ ತಣ್ಣಗಾಗುವಾಗ ಇದು ಕೊನೆಯ ಕಾಲದ ಗುರುತು, ನಾವು ಸೈತಾನನ ಶೋಧನೆ ಒಳಗಾಗಿದ್ದೇವೆ ಎಂಬುದಾಗಿ ಅರ್ಥ ಮಾಡಿಕೊಂಡು ಇನ್ನೂ ಹೆಚ್ಚಾಗಿ ಪ್ರೀತಿ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡಿದ್ರೆ, ಆಗ ನಮ್ಮ ಸಂಬಂಧ, ದೇವರ ಸಂಬಂಧ, ದೇವರ ಪ್ರೀತಿ ಏನಾಗುತ್ತೆ, ಹೆಚ್ಚಾಗಿ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಇದನ್ನು ಉತ್ತಮ ಮಟ್ಟದಲ್ಲಿ ನಾವು ಪ್ರಕಟಿಸಬೇಕಾಗಿದೆ. ನಮ್ಮ ಸ್ವಂತ ಜೀವನದಲ್ಲಿ ಅದನ್ನು ತೋರಿಸ್ಬೇಕಾಗಿದೆ. ಕ್ರಿಯೆಯಲ್ಲಿ ಬರೀ ಬರೀ ಮಾತಲ್ಲ, ಪ್ರೀತಿ ಕೃತ್ಯದಲ್ಲಿ ತೋರಿಸ್ಬೇಕಾಗಿದೆ. ಆವಾಗಲೇ ತಾನೇ ನಿಜವಾದ ಕ್ರಿಸ್ತನ ಪ್ರೀತಿ ಜನಗಳಿಗೆ ಗೊತ್ತಾಗುತ್ತೆ. ವಂಡರ್ಫುಲ್. ಒಂದು ಸಣ್ಣ ವಿರಾಮವನ್ನು ತೆಗೆದುಕೊಂಡು ಮುಂದೆ ನಾವು ಚರ್ಚೆ ಮಾಡೋಣ. ಒಂದು ಸಣ್ಣ ವಿರಾಮವನ್ನು ತೆಗೆದುಕೊಂಡು ಮರಳಿ ಸ್ವಾಗತ. ಪ್ರೀತಿಯ ಬಗ್ಗೆ ನಾವು ಮಾತಾಡ್ತಿದ್ದೇವೆ. ಈ ಒಂದು ಭಾಗದಲ್ಲಿ ಪ್ರೀತಿ ಏನು ಮಾಡುತ್ತೆ, ಏನು ಮಾಡೋದಿಲ್ಲ ಎಂಬತಕ್ಕಂಥ ವಿಷಯವನ್ನು ನಾವು ಈಗ ಚರ್ಚೆ ಮಾಡಲಿಕ್ಕೆ ಹೋಗ್ತಾ ಇದ್ದೇವೆ. ಮೊದಲನೇದಾಗಿ ಪ್ರೀತಿ ಏನು ಮಾಡುತ್ತೆ, ವಾಟ್ ಡಸ್ ಲವ್ ಡೂ ಎಂಬತಕ್ಕಂಥದ್ದನ್ನು ಸೋಮವಾರ ಭಾಗದಲ್ಲಿ ನಾವು ನೋಡ್ತಾ ಇದ್ದೀವಿ. ಬೋಧಕರಾಗಿರ್ತಕ್ಕಂಥ ಮುತ್ತು ಮ್ಯಾಥ್ಯೂ ಅವರೇ ಹೇಳಿ. ಈ ಭಾಗದಲ್ಲಿ 1 ಕೊರಿಂಥ 13ನೇ ಅಧ್ಯಾಯ 4ರಿಂದ 7 ವಾಕ್ಯಗಳಲ್ಲಿ ಅಡಗಿರುವಂತಹ ಪ್ರೀತಿಯ ಪ್ರಧಾನ ಗುಣಗಳ ಕುರಿತಾಗಿ ನಾವು ಕಲೀಲಿಕ್ಕೆ ಹೋಗ್ತಿದ್ದೇವೆ. ನೋಡಿ, ಪ್ರೀತಿ ಎಂಬುದಾಗಿ ನಾವು ಗಮನಿಸೋದಾದರೆ, ಪೌಲನು ಇಲ್ಲಿ ಪ್ರೀತಿಯನ್ನ ಒಂದು ಕ್ರಿಯಾಪದವನ್ನಾಗಿ ಬಳಸ್ತಾ ಇದ್ದಾನೆ. ಇದು ಭಾವನೆಗಳಿಗೆ ಸಂಬಂಧಪಟ್ಟಂತಹ ಒಂದು ಗುಣವಲ್ಲ, ಬದಲಾಗಿ ಕಾರ್ಯರೂಪಕ್ಕೆ ತರಬೇಕಾದಂತಹ ಒಂದು ಗುಣ ಎಂಬುದಾಗಿ ಪೌಲನು ಹೇಳ್ತಾ ಇದ್ದಾನೆ. ಮೊಟ್ಟ ಮೊದಲನೇದು ಏನು ಎಂಬುದಾಗಿ ನಾವು ನೋಡುವಾಗ, ಪ್ರೀತಿ ಬಹು ತಾಳ್ಮೆಯುಳ್ಳದ್ದು. ಪ್ರೀತಿಯಲ್ಲಿ ತಾಳ್ಮೆ ಇರುತ್ತೆ. ಯೇಸು ಸ್ವಾಮಿಯನ್ನು ಹೊಡೆದರು, ಆತನನ್ನು ದೂಷಿಸಿದರು, ಆದರೆ ಆತನು ತಾಳ್ಮೆಯನ್ನು ವಹಿಸಿದ, ಆತನಲ್ಲಿ ನಿಜವಾದಂತಹ ಪ್ರೀತಿ ಇತ್ತು. ಅಂತಹ ಪ್ರೀತಿಯ ಕುರಿತಾಗಿ ಇಲ್ಲಿ ಪೌಲನು ಮಾತನಾಡ್ತಿದ್ದಾನೆ. ಪ್ರೀತಿ ನಮ್ಮಲ್ಲಿರುವಾಗ ನಾವೇನು ಮಾಡ್ತೇವಪ್ಪ ಅಂತಂದರೆ ತಾಳ್ಮೆಯಿಂದ ಇರ್ತೇವೆ. ಎರಡನೇದಾಗಿ ನಾವು ಗಮನಿಸೋದಾದರೆ, ಪ್ರೀತಿ ದಯೆಯುಳ್ಳದ್ದು. ಪ್ರೀತಿ ದಯೆ ತೋರಿಸುತ್ತೆ. ನಿರ್ಗತಿಕರನ್ನು ನಾವು ನೋಡುವಾಗ, ಬಡವರನ್ನು ನೋಡುವಾಗ, ಅನಾರೋಗ್ಯ ಸಮಸ್ಯೆಯಲ್ಲಿರುವಂತಹ ಕೆಲವರು ಬಲಹೀನರನ್ನು ನಾವು ನೋಡುವಾಗ ನಾವು ಪ್ರೀತಿಯನ್ನು ತೋರಿಸ್ತೇವೆ. ಅದು ದಯೆಯನ್ನು ತೋರಿಸುತ್ತೆ. ನಿಜವಾದಂತಹ ಪ್ರೀತಿ ನಮ್ಮಲ್ಲಿರುವಾಗ ದಯೆಯನ್ನು ನಾವು ತೋರಿಸ್ತೇವೆ. ಮೂರನೇದಾಗಿ ನಾವು ನೋಡುವಾಗ, ಸತ್ಯದಲ್ಲಿ ಪ್ರೀತಿ ಏನು ಮಾಡುತ್ತಪ್ಪ ಅಂತಂದರೆ ಸಂತೋಷ ಪಡುತ್ತೆ. ಸುಳ್ಳನ್ನು ಕಂಡು ಯಾವುದೇ ಕಾರಣಕ್ಕೂ ಕೂಡ ಸಂತೋಷ ಪಡೋದಿಲ್ಲ, ಬದಲಾಗಿ ಸತ್ಯದಲ್ಲಿ ಅದೇನಾಗುತ್ತಪ್ಪ ಅಂತಂದರೆ ಸಂತೋಷ ಪಡುತ್ತೆ ಎಂಬುದಾಗಿ ನಾವಿಲ್ಲಿ ಕಲಿಬಹುದಾಗಿದೆ. ಈ ನೀವು ಹೇಳ್ತಾ ಇರ್ತಕ್ಕಂಥದ್ದು ಈ 3ನೇ ಪಾಯಿಂಟು ಸ್ವಲ್ಪ ಒಂದು ವಿಷಯ ಜ್ಞಾಪಕ ಬಂತು. ಈಗ ಒಂದು LKG ಓದೋ ಒಂದು ಹುಡುಗ ಬೈ ಮಿಸ್ಟೇಕ್ ಯಾರ್ದು ಬೇರೆಯವ್ರ ಪೆನ್ಸಿಲ್ ತೊಗೊಂಬಂದರೆ ತಾಯಿ ನಗಾಡಬಾರ್ದು. ತಾಯಿ ಹೇಳಬೇಕು, ದಿಸ್ ಇಸ್ ರಾಂಗ್, ಯು ಹ್ಯಾವ್ ಟು ಗೋ ಅಂಡ್ ಗಿವ್ ದ ಪೆನ್ಸಿಲ್ ಬ್ಯಾಕ್ ಆ್ಯಂಡ್ ಕಮ್. ಸತ್ಯದಲ್ಲಿ
ನಿಜವಾದ ಪ್ರೀತಿ ತಾಯಿಗೆ ಮಗನ ಮೇಲೆ ಇದ್ರೆ ಅವಳನ್ನ ಕರೆಕ್ಟ್ ಮಾಡಬೇಕು. ಖಂಡಿತವಾಗಿ. ಸೊ ಅದನ್ನೇ 3ನೇ ಪಾಯಿಂಟ್ ಹೇಳಿ ಮುಂದೆ. ಇದು ಸತ್ಯದಲ್ಲಿ ಸಂತೋಷ ಪಡುತ್ತೆ. ಅಷ್ಟೇ ಅಲ್ಲ, 4ನೇದು ನೋಡುವಾಗ ಎಲ್ಲವನ್ನೂ ಕೂಡ ತಾಳುತ್ತೆ. ಇದು ಅನೇಕ ಬಾರಿ ನಾವು ತಾಳುವಂತಹ ಶಕ್ತಿ ನಮ್ಮಲ್ಲಿರೋದಿಲ್ಲ. ನಿಜವಾದಂತಹ ಪ್ರೀತಿ ನಮ್ಮಲ್ಲಿರುವಾಗ ಮಗನು ಎಷ್ಟೇ ಕೆಟ್ಟವನಾಗಿರಲಿ, ಮಗಳು ಎಷ್ಟೇ ಕೆಟ್ಟವಳಾಗಿರಲಿ, ಅವ್ರ ಮೇಲೆ ನಾವೇನು ಮಾಡ್ತೀವಪ್ಪ ಅಂತಂದರೆ ಪ್ರೀತಿಯನ್ನು ತೋರಿಸ್ತೇವೆ. ಯಾವಾಗ ಅಂತಂದರೆ ನಾವು ಎಲ್ಲವನ್ನು ಕೂಡ ತಾಳ್ತೇವೆ. ನಿಜವಾದಂತಹ ಪ್ರೀತಿ ನಮ್ಮಲ್ಲಿದ್ದಾಗ ಎಲ್ಲವನ್ನು ಕೂಡ ತಾಳ್ತೇವೆ, ಅವರನ್ನು ಪ್ರೀತಿ ಮಾಡ್ತೇವೆ. 5ನೇದಾಗಿ ನಾವು ನೋಡುವಾಗ ಎಲ್ಲವನ್ನೂ ಕೂಡ ನಂಬುತ್ತೆ. ಪ್ರೀತಿ ಎಂಬುದು ಬಹಳ ಅದ್ಭುತವಾದಂತಹ ಒಂದು ಅಂಶ. ಆ ಪ್ರೀತಿ ನಮ್ಮನ್ನು ಎಷ್ಟರ ಮಟ್ಟಿಗೆ ನಡೆಸುತ್ತಪ್ಪ ಅಂತಂದರೆ, ಪ್ರೀತಿ ಇದ್ದವನೇ ನಿಜವಾದಂತಹ ದೇವರ ಸಂಬಂಧಿ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತೆ. ಆದ್ದರಿಂದ ಪ್ರೀತಿ ಎಲ್ಲವನ್ನೂ ಕೂಡ ಸಹಿಸಿಕೊಳ್ಳುತ್ತೆ. ಪ್ರೀತಿ ಎಲ್ಲವನ್ನೂ ಕೂಡ ನಂಬುತ್ತೆ. 6ನೇದು ನಾವು ನೋಡುವಾಗ ಎಲ್ಲವನ್ನೂ ಕೂಡ ನಿರೀಕ್ಷಿಸುತ್ತೆ. ಎಲ್ಲವನ್ನೂ ಕೂಡ ಪ್ರೀತಿ ಏನು ಮಾಡುತ್ತಪ್ಪ ಅಂತಂದರೆ ನಿರೀಕ್ಷಿಸುತ್ತೆ. ನೋಡಿ, ಎಲ್ಪಿಸೋ ಎಂಬಂತಹ ಒಂದು ಕ್ರಿಯಾಪದವನ್ನು ಇಲ್ಲಿ ಬಳಕೆ ಮಾಡಿರೋದನ್ನು ನಾವು ನೋಡಬಹುದು. ಎಲ್ಪಿಸೋ ಅಂತಂದರೆ ನಂಬುವುದು, ಮುಂಬರುವ ದಿನಗಳಲ್ಲಿ ಒಳ್ಳೆಯದಾಗುತ್ತೆ ಎಂಬಂತಹ ನಿರೀಕ್ಷೆಯಲ್ಲಿ ಜೀವಿಸುವುದು. ಇದು ಪ್ರೀತಿಯಲ್ಲಿರುವಂತಹ ನಿರೀಕ್ಷೆ ಬಹಳ ದೊಡ್ಡದು. 7ನೇದಾಗಿ ನಾವು ನೋಡುವಾಗ ಎಲ್ಲವನ್ನೂ ಕೂಡ ತಾಳುತ್ತೆ. ಎಲ್ಲವನ್ನೂ ಕೂಡ ತಾಳುತ್ತೆ. ಅಷ್ಟೇ ಅಲ್ಲ, ನಾವು ನೋಡೋದಾದರೆ 13ನೇ ಅಧ್ಯಾಯ 1ನೇ ಕೊರಿಂಥ 7ನೇ ವಾಕ್ಯ ಹೇಳುತ್ತೆ, ಎಲ್ಲವನ್ನು ಅಡಗಿಸಿಕೊಳ್ಳುತ್ತದೆ, ಎಲ್ಲವನ್ನು ಕೂಡ ನಂಬುತ್ತದೆ, ಎಲ್ಲವನ್ನೂ ಕೂಡ ನಿರೀಕ್ಷಿಸುತ್ತದೆ, ಎಲ್ಲವನ್ನು ಕೂಡ ಸಹಿಸಿಕೊಳ್ಳುತ್ತದೆ. ಪ್ರೀತಿಯಲ್ಲಿರುವಂತಹ ಮತ್ತೊಂದು ಅದ್ಭುತವಾದಂತಹ 7ನೇ ಗುಣ ಪೌಲನು ತಿಳಿಸ್ತಾ ಇದ್ದಾನೆ. ಎಲ್ಲವನ್ನೂ ಕೂಡ ನಿರೀಕ್ಷಿಸುತ್ತೆ, ಎಲ್ಲವನ್ನೂ ಕೂಡ ನಂಬುತ್ತೆ, ಎಲ್ಲವನ್ನೂ ಕೂಡ ಸಹಿಸಿಕೊಳ್ಳುತ್ತೆ. ಇದು 7ನೇದು. ಈ 7 ಅಂಶಗಳ ಕುರಿತಾಗಿ ಪೌಲನು ಬಹು ಸೊಗಸಾಗಿ ಹೇಳ್ತಾ ಇದ್ದಾನೆ. ಪ್ರೀತಿಯಲ್ಲಿ ಇರುವಂತಹ ನಿಜವಾದಂತಹ ಗುಣಗಳಿವು. 1ನೇದು ಪ್ರೀತಿ ತಾಳ್ಮೆಯುಳ್ಳದ್ದು, ಪ್ರೀತಿ ದಯೆ ತೋರಿಸುವುದು, ಪ್ರೀತಿ ಸತ್ಯದಲ್ಲಿ ಸಂತೋಷ ಪಡುತ್ತೆ, ಪ್ರೀತಿ ಎಲ್ಲವನ್ನು ಕೂಡ ತಾಳುತ್ತೆ, ಪ್ರೀತಿ ಎಲ್ಲವನ್ನು ಕೂಡ ನಂಬುತ್ತೆ, ಪ್ರೀತಿ ಎಲ್ಲವನ್ನು ಕೂಡ ನಿರೀಕ್ಷಿಸುತ್ತೆ. ಈ 7 ಅಂಶಗಳ ಕುರಿತಾಗಿ ಈ ಭಾಗದಲ್ಲಿ ನಾವು ಕಲಿತಿದ್ದೇವೆ. ಮುಂದೆ ಹೋಗೋಣ. ಪ್ರೀತಿ ಏನು ಮಾಡುತ್ತೆ ಎಂಬತಕ್ಕಂಥ ವಿಷಯವನ್ನು ನಾವು ಕಲ್ತ್ವಿ. ಅಂದರೆ ನಿಜವಾದ ಪ್ರೀತಿಯನ್ನು ತೋರಿಸ್ತಕ್ಕಂಥ ವ್ಯಕ್ತಿ ಅಥವಾ ನಿಜವಾದ ಪ್ರೀತಿಯನ್ನು ಇಟ್ಟುಕೊಂಡಿರ್ತಕ್ಕಂಥ ವ್ಯಕ್ತಿ ಈ ರೀತಿಯಾಗಿ ದಯೆ ತೋರಿಸ್ತಾನೆ, ಕರುಣೆ ತೋರಿಸ್ತಾನೆ, ಸತ್ಯದಲ್ಲಿ ಸಂತೋಷಗೊಳ್ತಾನೆ ಎಂಬತಕ್ಕಂಥ ವಿಚಾರವನ್ನು ತಿಳಿಸಿಕೊಟ್ಟಿದ್ದಾರೆ. ಈಗ ನಿಜವಾದ ಪ್ರೀತಿ ಏನನ್ನು ಮಾಡೋದಿಲ್ಲ ಎಂಬತಕ್ಕಂಥದ್ದನ್ನು ನಾವು ನೋಡೋಣ. ಯಾವಾಗಲೂ ಏನು ಮಾಡ್ತೀವಿ ಅನ್ನೋದು ಹೇಳ್ತಕ್ಕಂಥ ತುಂಬ ಸುಲಭ. ಏನು ಮಾಡೋದಿಲ್ಲ ಎಂಬತಕ್ಕಂಥ ವಿಷಯವನ್ನು ನಾವು ಅರ್ಥ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ಇನ್ನೂ ಆಳಕ್ಕೆ ಹೋಗ್ತೇವೆ. ಪಾಸ್ಟರ್ ಪ್ರಸನ್ನ ಹೇಳಿ. ಇಲ್ಲಿ ಸೋಮವಾರದ ಪಾಠದಲ್ಲಿ 7 ವಿಷಯಗಳನ್ನು ಕಲ್ತ್ಕೊಂಡು ಏನು ಮಾಡಬೇಕು ಅಂತ. ಇಂದಿನ ಪಾಠದಲ್ಲಿ 8 ವಿಷಯಗಳಿವೆ ಏನು ಮಾಡಬಾರ್ದು ಎಂಬುದಾಗಿ. ನಿಜವಾದ ಪ್ರೀತಿ ಮೊದಲನೇದಾಗಿ ಏನು ಮಾಡ್ತದೆ ಅಂದರೆ ಹೊಟ್ಟೆ ಕಿಚ್ಚು ಪಡೋದಿಲ್ಲ ಅಂತ, ಅಸೂಯೆ ಪಡೋದಿಲ್ಲ, ಇನ್ನೊಬ್ಬರನ್ನ ನೋಡಿ ಅವ್ರು ಯಾವಾಗಲೂ ಹೊಟ್ಟೆ ಕಿಚ್ಚು ಪಡೋದಿಲ್ಲ. ವಿಶೇಷವಾಗಿ ಇದರಲ್ಲಿ ಏನು ಉದಾಹರಣೆ ಕೊಡ್ತಾರೆ ಅಂದರೆ, ಕೆಲವರಿಗೆ ಕೆಲವು ವರಗಳಿವೆ, ಆ ವರಗಳನ್ನು ನೋಡಿ ಇನ್ನೊಬ್ಬರು ಹೊಟ್ಟೆ ಕಿಚ್ಚು ಪಡಬಾರ್ದು, ಪ್ರಶಂಸೆ ಮಾಡಬೇಕು, ಉತ್ತೇಜನ ಮಾಡಬೇಕು. ಇದು ಪ್ರೀತಿಯ ಗುಣ. ಪ್ರೀತಿ ಇಲ್ಲದೇ ಇದ್ದರೆ ಒಳಗಡೆನೇ ಅಸೂಯೆ ತುಂಬಿಕೊಳ್ತದೆ. ಅಯ್ಯೋ ಅವನ ಹತ್ರ ಇರೋ ನನಗಿಲ್ವಲ್ಲ, ಹೀಗಿದ್ರೆ ಚೆನ್ನಾಗಿತ್ತಲ್ಲ, ಇದಿರಬಾರ್ದು. 2ನೇದಾಗಿ ಪ್ರೀತಿ ಏನು ಮಾಡ್ತದೆ ಅಂದರೆ ಹೊಗಳಿಕೊಳ್ಳುವುದಿಲ್ಲ, ಯಾವುದೇ ಕಾರಣಕ್ಕೂ ಬಡಾಯಿ ಕೊಚ್ಕೊಳ್ಳೋದಿಲ್ಲ. ಅದು ಏನೇ ಮಾಡಿದರೂ ಸಹ ಆ ದೀನತೆ ಇರ್ತದೆ. ಪ್ರೀತಿ ಎಂಬತಕ್ಕಂಥದ್ದು ಇಲ್ಲಿ ಪಾಸ್ಟರೇ ಸೆಲ್ಫ್ ಫೋಕಸ್ಡ್ ಅಂತ ಹೇಳ್ತಾರೆ. ಕೆಲವೊಮ್ಮೆ ನಾನು ಏನು ಮಾಡಿದೆ ಗೊತ್ತಾ, ಅವ್ರಿಗೆ ಹೋಗ್ಬಿಟ್ಟು 1,000 ರೂಪಾಯಿ ಕೊಟ್ಟೆ, ಅವ್ರು 1,000 ರೂಪಾಯಿ ಕೊಟ್ಟಿದ ತಕ್ಷಣ ಅವ್ರಿಗೆ ಫುಲ್ ಖುಷಿ ಆಗ್ಬಿಡ್ತು ಅನ್ನೋ ರೀತಿಯಲ್ಲಿ. ಹಿಯರ್ ಸೆಲ್ಫ್ ಫೋಕಸ್ಡ್ ಆಗಿರಬಾರ್ದು ನಿಜವಾದ ಪ್ರೀತಿ. ಮುಂದುವರಿಸಿ. ಹೌದು, ಖಂಡಿತವಾಗಿಯೂ. ಯಾವಾಗಲೂ ನಾವು ಪರರ ಹಿತವನ್ನು ಮಾಡುವಾಗ ಕೊಟ್ಟಿದ್ದೇವೆ ಎಂಬುದಾಗಿ ಹೇಳ್ಕೊಳ್ಬಾರ್ದು. 3ನೇದಾಗಿ ಪ್ರೀತಿ ಹುಬ್ಬಿಕೊಳ್ಳುವುದಿಲ್ಲ, ನಾನು ಮಾಡ್ತಾ ಇದ್ದೇನೆ ಎಂಬುದಾಗಿ. ಈ ಪ್ರೀತಿ ಒಂದು ಹಾನಿಕರವಾಗ್ತದೆ. ಕಾರಣ ಏನಂದರೆ, ಅತಿಯಾದ ಪ್ರೀತಿಯನ್ನು ನೀವು ತೋರಿಸುವಾಗ ಆ ಪ್ರೀತಿ ನಿಮ್ಮನ್ನು ನೀವೇ ಉಬ್ಬಿಸಿಕೊಳ್ಳುವಂತೆ ಮಾಡುತ್ತದೆ. ನಾನು ಹೀಗೆ ಮಾಡಿದೆ, ನನ್ನಿಂದ ಹೀಗಾಯಿತು ಎಂಬುದಾಗಿ ದೀನತೆ ಇರಬೇಕು. ಪೌಲನು ಹೇಳ್ತಾನೆ ಬಹಳ ಸ್ಪಷ್ಟವಾಗಿ, ಜ್ಞಾನ ಉಬ್ಬಿಕೊಳ್ಳುತ್ತದೆ ಆದರೆ ಪ್ರೀತಿ ಬೆಳೆಸುತ್ತದೆ ಎಂಬುದಾಗಿ. 4ನೇದಾಗಿ ಪ್ರೀತಿ ಯಾವತ್ತೂ ಸಹ ಮರ್ಯಾದೆಗೆಟ್ಟು ನಡೆದುಕೊಳ್ಳುವುದಿಲ್ಲ. ಇಟ್ ಇಸ್ ನಾಟ್ ರೂಡ್. ಯಾವಾಗಲೂ ಅದು ತಾಳ್ಮೆ, ದೀನತೆ,
ಇರುವಂಥದ್ದಾಗಿದೆ. ಉತ್ತೇಜನ ಮಾಡ್ತಕ್ಕಂಥದ್ದು ಯಾವ ವಿಶೇಷವಾಗಿ ಬಲಹೀನರನ್ನು ಉತ್ತೇಜನ ಮಾಡ್ತಕ್ಕಂಥದ್ದು ಪ್ರೀತಿಯ ಸ್ವಭಾವ. 5ನೇದಾಗಿ ಪ್ರೀತಿ ಏನು ಮಾಡ್ತದೆ ಅಂದರೆ ಸ್ವಪ್ರಯೋಜನವನ್ನು ಚಿಂತಿಸುವುದಿಲ್ಲ. ನನ್ನ ಸ್ವಾರ್ಥಕ್ಕೋಸ್ಕರ ನಾನು ಪ್ರೀತಿ ಮಾಡಬಾರ್ದು, ನನಗೆ ಲಾಭ ಸಿಗ್ತದೆ ಎಂಬುದಾಗಿ ಪ್ರೀತಿ ಮಾಡಬಾರ್ದು. ಅದರಲ್ಲಿ ನಿಜವಾದ ಪ್ರೀತಿ ಇಲ್ಲ. ಯೇಸು ಕ್ರಿಸ್ತನು ನನಗೆ ಏನೇ ಆದರೂ ಪರವಾಗಿಲ್ಲ, ನಾನು ನನ್ನ ಮಕ್ಕಳನ್ನ ರಕ್ಷಣೆ ಮಾಡಬೇಕು ಎಂಬುದಾಗಿ ಆತನು ದೀನನಾಗಿದ್ದನು. ಅಂಥ ಪ್ರೀತಿ ನಮಗಿರಬೇಕು. 6ನೇದಾಗಿ ಪ್ರೀತಿ ಏನು ಮಾಡ್ತದೆ ಅಂದರೆ ಸಿಟ್ಟುಗೊಳ್ಳುವುದಿಲ್ಲ, ಅಪಕಾರವನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳುವುದಿಲ್ಲ. ಅಯ್ಯೋ ನಾನು ಇದನ್ನು ಮಾಡಿದೆ ಎಂಬುದಾಗಿ ಒಬ್ಬರಿಗೆ ಹೇಳಿ ನಾನು ಸಿಟ್ಟುಕೊಳ್ಳೋದಿಲ್ಲ. ಅದು 7ನೇದಾಗಿ ಅದು ಯಾವತ್ತೂ ಸಹ ಏನು ಮಾಡೋದಿಲ್ಲ ಅಂದರೆ ಯಾವುದೇ ವಿಷಯವನ್ನು ಅದು ಮನಸ್ಸನ್ನು ಇಟ್ಟುಕೊಳ್ಳೋದಿಲ್ಲ. ನಾನಿದು ತಪ್ಪು ಮಾಡಿದ್ದೇನೆ, ಇವರು ತಪ್ಪು ಮಾಡಿದ್ದಾರೆ, ಯಾವುದನ್ನು ಇಟ್ಕೊಳ್ಳೋದಿಲ್ಲ. 7ನೇದಾಗಿ ನೋಡ್ತೇವೆ ಪ್ರೀತಿ ಏನು ಮಾಡ್ತದೆ ಅಂದರೆ ತಪ್ಪುಗಳಲ್ಲಿ ಅದು ಯಾವತ್ತೂ ಸಂತೋಷ ಪಡುವುದಿಲ್ಲ, ಅನ್ಯಾಯವನ್ನು ನೋಡಿ ಸಂತೋಷ ಪಡೋದಿಲ್ಲ, ಜಯದಲ್ಲಿ ಯಾವಾಗಲೂ ಸಂತೋಷವಾಗಿರ್ತದೆ ಎಂಬುದಾಗಿ. ಹಾಗಿರುವಲ್ಲಿ ಪ್ರೀತಿ ಏನು ಮಾಡಬಹುದು ಎಂಬುದಾಗಿ ಎಷ್ಟು ಪ್ರಾಮುಖ್ಯವೋ ನಿಜವಾದ ಪ್ರೀತಿ ಏನು ಮಾಡಬಾರದು ಎಂಬುದಾಗಿ ಸಹ ಅಷ್ಟೇ ಮುಖ್ಯವಾಗಿದೆ. ಅದೇ ನಿಜವಾದ ನಿಸ್ವಾರ್ಥವಾದಂಥ ಪ್ರೀತಿ. ವಂಡರ್ಫುಲ್. 8ನೇದರಲ್ಲಿ ಕೂಡ ತಪ್ಪು ಮಾಡಿರ್ತಕ್ಕಂಥದ್ರಲ್ಲಿ ಸಂತೋಷವನ್ನು ತೋರಿಸದೇ ಇರತಕ್ಕಂಥದ್ದು ಪ್ರೀತಿಯಾಗಿದೆ ಅಂತಕ್ಕಂಥ ವಿಷಯವನ್ನು ನೋಡ್ತೀವಿ. ಒಂದು ಸಣ್ಣ ವಿರಾಮವನ್ನು ತೆಗೆದುಕೊಂಡಿಲ್ಲ, ಒಂದು ಸಣ್ಣ ವಿರಾಮ. ಮರಳಿ ಸ್ವಾಗತ. ಬನ್ನಿ ನಮ್ಮ ಚರ್ಚೆಯನ್ನು ಮುಂದುವರಿಸ್ಕೊಂಡು ಹೋಗೋಣ. ಪ್ರೀತಿಯ ಬಗ್ಗೆ ಮಾತಾಡಿದ ಮೇಲೆ ನೆಕ್ಸ್ಟು ಇವರ ಬಗ್ಗೆ ಮಾತಾಡಲೇಬೇಕು. ಯಾಕೆಂದರೆ ಇವ್ರ ಬಗ್ಗೆ ಮಾತಾಡಿದ್ರೆ ಪ್ರೀತಿ ಬಗ್ಗೆ ಮಾತಾಡ್ದಂಗೆ. ಏಸು ಕ್ರಿಸ್ತನ ಚಿತ್ರಣ, ಬುಧವಾರದ ಪಾಠ. ಹೇಳಿ ಪಾಸ್ಟರ್ ರಾಜದಾಸ್. ಪೌಲ ಇಲ್ಲಿ 1 ಕೊರಿಂಥ 13ನೇದಲ್ಲಿ ಪ್ರೀತಿಯನ್ನು ವಿವರಿಸಿದ್ದಾನೆ. ಈಗಾಗಲೇ ಬೋಧಕರು ವಿವರಣೆ ಮಾಡಿದ್ರು ಪ್ರೀತಿ ಏನು ಮಾಡುತ್ತೆ ಎಂಬುದಾಗಿ. ಈ ಗುಣಲಕ್ಷಣಗಳು ಕ್ರಿಸ್ತನಲ್ಲಿ ಪ್ರತಿಬಿಂಬಿಸಿದೆ. ಕ್ರಿಸ್ತನಲ್ಲಿಯೇ ಈ ಪ್ರೀತಿಯನ್ನು ಸಂಪೂರ್ಣವಾಗಿ ನಾವು ಕಾಣ್ಬೋದು. ಅದಕ್ಕೇ 1 ಯೋಹಾನ 4:8 ಹೇಳುತ್ತೆ, ದೇವರು ಪ್ರೀತಿ ಸ್ವರೂಪಿ. ಎಷ್ಟು ಪ್ರೀತಿ ಮಾಡ್ದ ಅಂತ ಹೇಳಿದ್ರೆ ದೇವರು ತನ್ನ ಒಬ್ಬನೇ ಮಗನನ್ನು ಈ ಲೋಕಕ್ಕೆ ಕಳಿಸಿಕೊಟ್ಟ ಅಂತ ಹೇಳುತ್ತೆ. ಆ ಪ್ರೀತಿಯ ಅಮೋಘತೆಯನ್ನು ನಾವು ಕಾಣ್ತೇವೆ, ವಿಶಾಲತೆಯನ್ನು ಕಾಣ್ತೇವೆ, ಆಳವನ್ನು ಕಾಣ್ತೇವೆ. ಈ ಎಲ್ಲ ಪ್ರೀತಿ ದೇವರಲ್ಲಿದ್ದದ್ದು ಅದು ಕ್ರಿಸ್ತನೇ ದೇವರ ಪ್ರತಿರೂಪ ಎಂಬುದಾಗಿ ಇಬ್ರಿಯರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 3ನೇ ವಚನದಲ್ಲಿ ಓದ್ತೇವೆ. ಆ ಪ್ರತಿರೂಪ ಹೇಗೆ ಕಾಣ್ತೇವೆ? ಈ ಪ್ರೀತಿಯನ್ನು ಇಲ್ಲಿ ಭಾಳ ಸ್ಪಷ್ಟವಾಗಿ ಲೇಖಕ ವರ್ಣಿಸಿದರೆ, ಯೇಸು ಸ್ವಾಮಿ ತಾಳ್ಮೆಯುಳ್ಳನಾಗಿದ್ದ. ಪ್ರೀತಿ ತಾಳ್ಮೆಯುಳ್ಳದು ಅಂತ ಹೇಳಿದ್ರಲ್ಲ, ಆ ಪ್ರೀತಿ ಎಲ್ಲಿತ್ತು? ಕ್ರಿಸ್ತನಿತ್ತು. ಆ ಪ್ರೀತಿಯ ಗುಣಲಕ್ಷಣ ಅಂದರೆ ತಾಳ್ಮೆ. ಅದು ಕ್ರಿಸ್ತನು ಬಹಳ ತಾಳ್ಮೆಯುಳ್ಳನಾಗಿದ್ದಂತೆ, ದೀರ್ಘ ಶಾಂತನಾಗಿದ್ದಂತೆ, ಮತ್ತು ಕ್ರಿಸ್ತನು ದಯಮಯನಾಗಿದ್ದ ಎಂಬುದಾಗಿ 1 ಪೇತ್ರ 2:3 ಓದ್ತೇವೆ. 1 ತಿಮೋತಿ 1:16 ಆತನು ತಾಳ್ಮೆಯುಳ್ಳನಾಗಿದ್ದ ಅಂತ ಓದ್ತೇವೆ. 3ನೇದಾಗಿ ಕ್ರಿಸ್ತನವನು ಸತ್ಯದಲ್ಲಿ ಆನಂದಿಸ್ತಾನಂತೆ. ನಾನೇ ಸತ್ಯವು ಮಾರ್ಗವು ಜೀವ ಅಂತ ಹೇಳ್ತಾನೆ. ಅದರಲ್ಲಿ ಕ್ರಿಸ್ತನು ಆನಂದವನ್ನು ಕಾಣ್ತೇವೆ. ಆ 3ನೇ ಗುಣಲಕ್ಷಣ ಯೋಹಾನ 15ನೇ ಅಧ್ಯಾಯ 9ನೇ ವಚನದಲ್ಲಿ ಕಾಣ್ತೇವೆ. 4ನೇ ವಚನದಲ್ಲಿ ಯೇಸು ಸ್ವಾಮಿ ಎಲ್ಲವನ್ನ ಸಹಿಸ್ಕೊಳ್ತಾನಂತೆ. ನಾವೆಷ್ಟೇ ಪಾಪ ಮಾಡಿದ್ರು, ಪದೇ ಪದೇ ನಾವು ತಪ್ಪು ಮಾಡಿದ್ರು ನಮ್ಮನ್ನು ಸಹನೆಯಿಂದ ಸ್ವೀಕರಿಸ್ತಾನೆ. ಆ ಗುಣಲಕ್ಷಣ ಸ್ವಾಮಿಯಲ್ಲಿ ಕಾಣ್ತೇವೆ. ನಂತರ ಸ್ವಾಮಿಯಲ್ಲಿ ಏನಿದೆ ಅಂತ ಹೇಳಿದ್ರೆ ಎಲ್ಲವನ್ನು ನಂಬ್ತಾನಂತೆ. ಎಲ್ಲರೂ ನಂಬ್ತಾನೆ. ಸಹಜವಾಗಿ ನಾವು ಕೆಲವ್ರನ್ನ ಹೇಳ್ತೇವೆ ಐ ಡೋಂಟ್ ಬಿಲೀವ್ ಹಿಮ್ ಅಂತ ಹೇಳ್ತೇವೆ. ಆದರೆ ಪೌಲನು ಹೇಳ್ಬಿಟ್ಟ. ಪೌಲ ಜಾನ್ ಮಾರ್ಕನ್ನು ನಂಬಲೇ ಇಲ್ಲ. ಆದರೆ ಸ್ವಾಮಿ ಎಲ್ಲರೂ ನಂಬ್ತಾನೆ, ಸಂದೇಹನೇ ಇಲ್ಲ. ಅನನೀಯನು ಪೌಲನ್ನ ಏನು ಮಾಡಲಿಲ್ಲ, ನಂಬಲೇ ಇಲ್ಲ. ಅವನಿಗೆ ಪರಿವರ್ತನೆ ಆಗಿದೆ ಅಂತ ಹೇಳಿದ್ರೆ ಸ್ವಾಮಿ ಅವನು ಭಾಳ ದುಷ್ಟ, ಅವನು ಹಿಂಸೆ ಮಾಡೋಕ್ಕೆ ಬಂದು ಅವನು ಹೆಂಗೆ ನಾನು ಹೋಗಲಿ ನೋಡಲಿ ಅಂತ ಹೇಳಿದ. ಸ್ವಾಮಿ ಹೇಳ್ದ, ನಾನು ಅವನ್ನ ಹರಿಸಿದ್ದೇನೆ, ನಂಬಿದ್ದೇನೆ, ಅವನು ಮುಂದೆ ಏನಾಗ್ತಾನೆ ನನಗೆ ಗೊತ್ತಿದೆ, ನೀನು ಹೋಗು ಅಂತ ಹೇಳ್ದ. ಸೊ ಸ್ವಾಮಿ ನಾವು ಹೇಗಿದ್ದೀವಿ ಅಂತ ನಮ್ಮನ್ನು ಅಂಗೀಕರಿಸ್ಕೊಳ್ಳಲ್ಲ, ನಾವು ಮುಂದೆ ಏನಾಗ್ತೀವಿ ಎಂಬ ವಿಷಯದಲ್ಲಿ ನಮ್ಮನ್ನು ಅದು ಪ್ರೀತಿಯ ಶ್ರೇಷ್ಠತೆಯನ್ನು ಕಾಣ್ತೇವೆ. ಸೊ ಯೇಸು ಸ್ವಾಮಿ ಏನಾಗಿರ್ತಾರೆ ಅಂತಕ್ಕಂಥದ್ದನ್ನು ವಿವರಣೆಯಿಂದ ನಾವು ತಿಳಿಸಿದ್ದೇವೆ. ಇಲ್ಲಿ ಯೇಸು ಸ್ವಾಮಿಯ ಹಿಂಬಾಲಕರಾಗಿರ್ತಕ್ಕಂಥ ನಾವು ಕೂಡ ಈ ಗುಣಗಳನ್ನು ಹೊಂದಬೇಕು, ಅಳವಡಿಸಬೇಕು, ಕಾರ್ಯರೂಪದಲ್ಲಿ ತರಬೇಕು ಎಂಬತಕ್ಕಂಥದ್ದು. ಈಗ ಎಷ್ಟೋ ಸಂದರ್ಭಗಳಲ್ಲಿ ನಾವು ಒಂದು ಪದನ ಉಪಯೋಗಿಸ್ತೀವಿ, ಒಂದು ಸಾಲನ್ನು, ಒಂದು ಲಿಮಿಟ್ ಇದೆ ನೋಡಪ್ಪ,
ನನ್ನ ಪ್ರೀತಿಗೆ ಒಂದು ಲಿಮಿಟ್ ಇದೆ, ನನ್ನ ತಾಳ್ಮೆಗೆ ಒಂದು ಲಿಮಿಟ್ ಇದೆ, ಆ ಲಿಮಿಟ್ನ ನೀನು ದಾಟಬೇಡ. ಲಿಮಿಟ್ನ ನೀನು ದಾಟಿದ್ರೆ ಆಮೇಲೆ ನಾನು ದಾಟಬೇಕಾಗುತ್ತೆ. ಆದರೆ ಇಲ್ಲಿ ಹೇಳುತ್ತೆ ಇಟ್ ಇಸ್ ನಾಟ್ ಸೊ. ಮಿತಿನೇ ಇಲ್ಲ ದೇರ್ ಇಸ್ ನೋ ಲಿಮಿಟ್ಲೆಸ್. ಓಕೆ, ನಾವು ಯೇಸು ಸ್ವಾಮಿ ಅಂತ ತಾಳ್ಮೆ ಉಳ್ಳವರಾಗಿರಬೇಕು, ಕರುಣೆ ಉಳ್ಳಂತರಾಗಿರಬೇಕು ಸತ್ಯದಲ್ಲಿ. ಈಗ ಕೆಲವೊಮ್ಮೆ ನಮಗೆ ಗೊತ್ತು ಒಬ್ಬ ವ್ಯಕ್ತಿ ಸರಿ ಇಲ್ಲ. ಉದಾಹರಣೆಗೆ ನಾವು ಯಾವುದೋ ಒಂದು ಇದರಲ್ಲಿ ಕೂತಿರ್ತೀವಿ, ಆ ವ್ಯಕ್ತಿ ಸರಿ ಇಲ್ಲ ಅಂತ ಗೊತ್ತು. ಈವನ್ ವೆನ್ ವಿ ಆರ್ ಸೈಲೆಂಟ್ ಆ್ಯಂಡ್ ನಾಟ್ ಟಾಕಿಂಗ್ ಈಸ್ ಆಲ್ಸೋ ನಾಟ್ ಲೈಕ್ ದಿಸ್. ಫಸ್ಟ್ ರಾಜದಾಸ್, ಆ ಸ್ವಾಮಿ ಗುಣಲಕ್ಷಣ ನಮ್ಮಲ್ಲಿ ಬಂದಾಗ ಮಾತ್ರ ಪ್ರೀತಿಗೆ ಅರ್ಥ ಇರ್ತದೆ. ಆ ಗುಣಲಕ್ಷಣ ಇಲ್ಲ ಅಂತ ಹೇಳಿದ್ರೆ ನಾವು ಕ್ರಿಸ್ತನ ಮಕ್ಕಳಾಗಲಿಕ್ಕೆ ಸಾಧ್ಯ ಇಲ್ಲ. ವಂಡರ್ಫುಲ್. ಮುಂದೆ ಹೋಗೋಣ. ಹೇಳಿ ಪಾಸ್ಟರ್ ಮುತ್ತು ಮ್ಯಾಥ್ಯೂ, ತುಂಬ ಮುಖ್ಯವಾಗಿರ್ತಕ್ಕಂಥದ್ದಕ್ಕೆ ಬಂದಿದ್ದೀವಿ, ಗುರುವಾರದ ಪಾಠ ಹೇಳಿ. ನಂಬಿಕೆ, ನಿರೀಕ್ಷೆ ಮತ್ತು ಪ್ರೀತಿ, ಈ ಒಂದು ಭಾಗದಲ್ಲಿ ನಾವು ಪ್ರಾಕ್ಟಿಕಲ್ ಆಗಿ ಒಂದು ಸಂಗತಿಯನ್ನು ಮಾತನಾಡಬೇಕು ಎಂಬುದಾಗಿ ನಾನು ಬಯಸ್ತೇನೆ. ಇಲ್ಲಿ ಪ್ರೀತಿಯ ಗುಣಗಳನ್ನು ಪೌಲನು ಬರಿತಾ ಇದ್ದಾನೆ. ಪ್ರೀತಿ ಬಹುತಾಳ್ಮೆಯುಳ್ಳದ್ದು, ಪ್ರೀತಿ ದಯೆ ತೋರಿಸುವುದು, ಪ್ರೀತಿ ಹೊಟ್ಟೆಗಿಚ್ಚು ಪಡುವುದಿಲ್ಲ ಎಂಬುದಾಗಿ. ಈ ಪ್ರೀತಿ ಎಂಬಂತಹ ಸ್ಥಳದಲ್ಲಿ ನಮ್ಮ ಹೆಸರನ್ನು ಆಗಿ ಒಮ್ಮೆ ಓದೋಣ. ಫಾರ್ ಎಕ್ಸಾಂಪಲ್, ಮುತ್ತು ಬಹು ತಾಳ್ಮೆಯುಳ್ಳವನು, ಮುತ್ತು ದಯೆ ತೋರಿಸುವನು, ಮುತ್ತು ಹೊಟ್ಟೆ ಕಿಚ್ಚು ಪಡುವುದಿಲ್ಲ. ಈ ಒಂದು ಅಂಶಗಳು ನಮಗೆ ಅನುಗುಣವಾಗಿರೋದಿಲ್ಲ ಯಾವುದೇ ಕಾರಣಕ್ಕೂ ಕೂಡ. ಕೆಲವೊಮ್ಮೆ ಅವು ನಿಜ ಆಗಿರಬಹುದು, ಬಟ್ ಪ್ರತಿ ಸಂದರ್ಭದಲ್ಲೂ ಅಲ್ಲ. ಈ ಪ್ರೀತಿ ಎಂಬಂತಹ ಸ್ಥಳದಲ್ಲಿ ಯೇಸು ಸ್ವಾಮಿ ಹೆಸರನ್ನು ಹಾಕಿ ಓದೋಣ. ಯೇಸು ಕ್ರಿಸ್ತನು ಬಹು ತಾಳ್ಮೆಯುಳ್ಳವನು, ಯೇಸು ಕ್ರಿಸ್ತವನ್ನು ದಯೆ ತೋರಿಸುವನು, ಯೇಸು ಕ್ರಿಸ್ತನು ಹೊಟ್ಟೆ ಕಿಚ್ಚು ಪಡುವುದಿಲ್ಲ. ಇದು ಯೇಸು ಸ್ವಾಮಿಗೆ ಎಲ್ಲ ವೇಳೆಯಲ್ಲೂ ಕೂಡ ಅನ್ವಯ ಆಗುತ್ತೆ. ಅಂದರೆ ನಮ್ಮಲ್ಲಿ ಆವಾಗವಾಗ, ಆದರೆ ಯೇಸು ಸ್ವಾಮಿಯಲ್ಲಿ ಶಾಶ್ವತವಾಗಿ. ಆದ್ದರಿಂದ ಆತನಲ್ಲಿ ಮಾತ್ರ ಶಾಶ್ವತವಾದಂತಹ ಪ್ರೀತಿ ಉಂಟು. ಆತನಿಗೆ ಮಾತ್ರ ಈ ಒಂದು ಗುಣಗಳು 100ಕ್ಕೆ 100ರಷ್ಟು ಸರಿ ಎಂಬುದಾಗಿ ನಾವು ಅಂದ್ಕೊಂಡ್ರೆ ಖಂಡಿತವಾಗ್ಲೂ ತಪ್ಪಾಗೋದಿಲ್ಲ. ಆದ್ದರಿಂದ ಈ ಪ್ರೀತಿ ಯೇಸು ಸ್ವಾಮಿಯನ್ನು ಪ್ರಕಟಪಡಿಸುತ್ತೆ. ಈ ಪ್ರೀತಿ ಕ್ರಿಸ್ತನಲ್ಲಿ ಮಾತ್ರ ನಾವು ಕಾಣಬಹುದಾಗಿದೆ. ಆದ್ದರಿಂದ ಇಲ್ಲಿ ಪೌಲನು ಈ ಮಾತುಗಳನ್ನು ಕೊರಿಂಥದವರಿಗೆ ಬರೆಯುತ್ತಿರುವಂತಹ ಉದ್ದೇಶ ಏನು ಎಂಬುದಾಗಿ ನಾವು ನೋಡುವಾಗ ಅವರಲ್ಲಿ ಈ ಗುಣಗಳಿದ್ವು. ಏನಿದಪ್ಪ ಅವರ ಗುಣಗಳು ಅಂತಂದರೆ, ಅವರಲ್ಲಿ ತಾಳ್ಮೆ ಇರಲಿಲ್ಲ, ಅವರಲ್ಲಿ ದಯೆ ಇರಲಿಲ್ಲ, ಅವರು ಹೊಟ್ಟೆಗಿಚ್ಚು ಪಡ್ತಿದ್ರು, ಅವರನ್ನು ಅವರು ಹೊಗಳ್ಕೊಳ್ತಿದ್ರು, ಅವರವರು ಒಬ್ಬಿಕೊಳ್ತಿದ್ರು. ಅದರ ಪ್ರಯುಕ್ತ ಸಭೆಯಾಗಿ ನೀವು ಈ ಗುಣಗಳನ್ನು ಹೊಂದಿರಬಾರದು, ಕ್ರಿಸ್ತನಲ್ಲಿರುವಂತಹ ಈ ಗುಣಗಳನ್ನು ನೀವು ಅನುಸರಿಸಬೇಕು ಎಂಬುದಾಗಿ ಈ ಪ್ರೀತಿಯ ಕುರಿತಾಗಿ ಅದ್ಭುತವಾಗಿ ಪೌಲನು ಬರೀತಿದ್ದಾನೆ. ಆದ್ದರಿಂದ ನಾವೇನು ಮಾಡಬೇಕಪ್ಪ ಅಂತಂದರೆ, ನಿಜವಾದಂತಹ ಪ್ರೀತಿಯುಳ್ಳಂತಹ ಕ್ರಿಸ್ತನನ್ನು, ಯೇಸು ಕ್ರಿಸ್ತನನ್ನು ನಾವು ಅನುಕರಿಸುವವರಾಗಿರಬೇಕು, ಆತನನ್ನು ಹಿಂಬಾಲಿಸುವವರಾಗಿರಬೇಕು. ಆದ್ದರಿಂದ ಪೌಲನು ಕೊರಿಂಥದವರಿಗೆ ಬರೆದು ಹೇಳ್ತಾ ಇದ್ದಾನೆ, ನೀವೇ ಹೀಗೆ ಇರಬಾರದು, ಹೀಗೆ ಇರಬೇಕು ಎಂಬುದಾಗಿ. ಆದ್ದರಿಂದ ನಿಜವಾದಂತಹ ಪ್ರೀತಿಯನ್ನು ಅರಿತವರಾದಂತಹ ನಾವು ಏನು ಮಾಡಬೇಕಪ್ಪ ಅಂತಂದರೆ, ನಾವು ಪ್ರೀತಿಯಲ್ಲಿ ಬೆಳೆಯಬೇಕು, ಕ್ರಿಸ್ತನನ್ನು ಹಿಂಬಾಲಿಸುವವರಾಗಿರಬೇಕು ಎಂಬುದಾಗಿ ಪೌಲನು ಇಲ್ಲಿ ಸ್ಪಷ್ಟವಾಗಿ ತಿಳಿಸ್ತಿದ್ದಾನೆ. ನೋಡಿ, ಮತ್ತೊಂದು ವಾಕ್ಯವನ್ನು ನಾನು ಓದ್ತೇನೆ. ಪ್ರೀತಿಯು ಎಂದಿಗೂ ಬಿದ್ದು ಹೋಗುವುದಿಲ್ಲ. ಪ್ರವಾದನೆಗಳಾದರೋ ಇಲ್ಲದಂತಾಗುವವು, ವಾಣಿಗಳೋ ನಿಂತು ಹೋಗುವವು, ವಿದ್ಯೆಯೋ ಇಲ್ಲದಂತಾಗುವುದು ಎಂಬುದಾಗಿ 1 ಕೊರಿಂಥ 13ನೇ ಅಧ್ಯಾಯ 9ನೇ ವಚನದಲ್ಲಿ ಪೌಲನು ಹೇಳ್ತಾ ಇದ್ದಾನೆ. ಆದ್ದರಿಂದ ಎಲ್ಲವೂ ಕೂಡ ನಿಂತು ಹೋಗುತ್ತೆ, ಪ್ರವಾದನೆಗಳು ನಿಂತು ಹೋಗುತ್ತೆ, ಆದರೆ ಪ್ರೀತಿ ಶಾಶ್ವತವಾಗಿರುತ್ತೆ ಎಂಬುದನ್ನು ಈ ಭಾಗದಲ್ಲಿ ನಾವು ಕಲಿಯುವಂಥವರಾಗಿದ್ದೇವೆ. ಪ್ರೀತಿ 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 ತುಂಬ ಮುಖ್ಯವಾಗಿರ್ತಕ್ಕಂಥ ಒಂದು ಅಂಶವಾಗಿದೆ. ಲೋಕದಲ್ಲಿ ತುಂಬ ಕೊರತೆಯಾಗಿದೆ ಈ ಒಂದು ವಿಚಾರಕ್ಕೆ. ದೇವರು ತಾನೇ ಈ ಪಾಠದ ಮೂಲಕ ಪ್ರಿಯ ವೀಕ್ಷಕರನ್ನು ಆಶೀರ್ವದಿಸಲಿ. ದೇವರು ನಿಮ್ಮೂವರನ್ನು ಆಶೀರ್ವದಿಸಲಿ. ನಮಸ್ಕಾರ.